ಇನ್ನು ರಾಷ್ಟ್ರ ರಾಜಧಾನಿಯ ದೆಹಲಿಯ ಎಲೆಕ್ಷನ್ ಮುಗಿದಿದೆ. ರಿಸಲ್ಟ್ ಬಗ್ಗೆ ಕುತೂಹಲ ಇದೆ. ಇದರ ನಡುವೆ ಮತಗಟ್ಟೆಯ ಸಮೀಕ್ಷೆ ಬಂದಿರುವಂತದ್ದು. ಆ ಮತಗಟ್ಟೆ ಸಮೀಕ್ಷೆಯಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನಾಗುತ್ತೆ ಫಲಿತಾಂಶ? ಡೆಲ್ಲಿ ರಿಸಲ್ಟ್ ಏನಾಗುತ್ತೆ? ಮತದಾನ ಪ್ರಮಾಣ ಕುಸಿದಿರೋದು ಯಾರಿಗೆ ಲಾಭ ಆಗುತ್ತೆ? ಈ ಬಾರಿ ದೆಹಲಿ ಮತದಾನ ಪ್ರಮಾಣ ಶೇಕಡ 2% ಕುಸಿತ ಆಗಿದೆ. ಗಮನಿಸಬೇಕಾಗಿರೋ ವಿಚಾರ, ಶೇಕಡ 2%. 20ರಲ್ಲಿ ಅಂದ್ರೆ 2020ರಲ್ಲಿ 62% ಆಗಿತ್ತು. ಆಗ ಎಎಪಿ ಗೆದ್ದಿತ್ತು. ಈ ಮತ ಯಾರಿಗೆ ಸೇರಿದ್ದು? ಯಾರ ಮತಬುಟ್ಟಿಗೆ ಕತ್ತರಿ ಬಿದ್ದಿದೆ? ಎಕ್ಸಿಟ್ ಭವಿಷ್ಯ ನಿಜವಾಗುತ್ತಾ? ಉಲ್ಟಾ ಹೊಡೆಯುತ್ತಾ? ಹೀಗೆ ಸಾಕಷ್ಟು ಕುತೂಹಲ ಇರುವಂಥದ್ದು, ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿದೆ ದೆಹಲಿಯ ಎಲೆಕ್ಷನ್. ಕಾರಣ ಇಷ್ಟೇ ಏನಪ್ಪ ಅಂತ ಹೇಳಿದ್ರೆ 2020ರಲ್ಲಿ ಆಗಿದ್ದಂಥ ವೋಟಿಂಗ್ ಪ್ರಮಾಣಕ್ಕೂ ಈ ಬಾರಿಯ ವೋಟಿಂಗ್ ಪ್ರಮಾಣಕ್ಕೂ ಶೇಕಡ 2% ಕುಸಿತವಾಗಿರುವಂಥದ್ದು. ಈ 2% ಕುಸಿತ ಇದೆಯಲ್ವಾ, ಯಾರಿಗೆ ಹೆಲ್ಪ್ ಮಾಡುತ್ತೆ? ಬಿಜೆಪಿಗ 27 ವರ್ಷಗಳ ನಂತರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಬಿಜೆಪಿ ತಯಾರಿಯನ್ನು ನಡೆಸಿದೆ. ಬಿಜೆಪಿಗೆ ಹೆಲ್ಪ್ ಆಗುತ್ತಾ? ಅಥವಾ ಹ್ಯಾಟ್ರಿಕ್ ಅರವಿಂದ್ ಕೇಜ್ರಿವಾಲ್ ಅವರು ಹ್ಯಾಟ್ರಿಕ್ ಅನ್ನು ಬಾರಿಸಿ ಮತ್ತೆ ಅಧಿಕಾರಕ್ಕೆ ಬರ್ತಾರಾ? ಅಥವಾ ಕಾಂಗ್ರೆಸ್ ಗೇನ್ ಮಾಡ್ಕೊಳ್ಳುತ್ತಾ? ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ, ಸುಳ್ಳು ಅಂತ ಹೇಳ್ತಾ ಇದೆ. ಎಎಪಿ 2 ಎಲೆಕ್ಷನ್ ಸಮೀಕ್ಷೆಗಳಲ್ಲೂ ಕೂಡ ನಮಗೆ ಕಡಿಮೆ ನಂಬರ್ ಕೊಟ್ಟಿದ್ರಲ್ವಾ, ನೀಡಿದ್ರ 15-20ರಲ್ಲಿ ನಾವು ಪ್ರಚಂಡ ಬಹುಮತವನ್ನ ಪಡೆದುಕೊಂಡಿದ್ವಿ. ಈ ಬಾರಿಯೂ ಕೂಡ ಸಮೀಕ್ಷೆಗಳು ಸುಳ್ಳಾಗುತ್ತೆ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಮಾತ್ರ 27 ವರ್ಷದ ನಂತರ ನಮಗೆ ಅಧಿಕಾರ ಸಿಗ್ತಾ ಇದೆ. ಎಎಪಿ ವರ್ಚಸ್ಸು ಕುಗ್ಗಿರೋದು ವೋಟ್ ಪರ್ಸೆಂಟೇಜ್ ತಗ್ಗಿಸಿದ್ಯಾ ಗೊತ್ತಿಲ್ಲ. ಇದರ ಲಾಭ ಯಾರಿಗೆ? ವೋಟ್ ಪರ್ಸೆಂಟೇಜ್ ಕುಸಿತಾ ಇದೆಯಲ್ವಾ, ಇದರ ಲಾಭ ಯಾರಿಗೆ ಅನ್ನುವ ಕುತೂಹಲ ಇದೆ. ಈಗ ಹಾಗಾದ್ರೆ ನಿನ್ನೆ ಬಂದಂಥ ಎಕ್ಸಿಟ್ ಪೋಲ್ನ ರಿಸಲ್ಟ್ ಏನಪ್ಪ ಅಂತ ನೋಡೋದಾದ್ರೆ, ಚಾಣಕ್ಯ ಬಿಜೆಪಿ 39ರಿಂದ 44 ಕಂಪ್ಲೀಟ್ ಆಗಿ ಬಹುಮತ ಬಿಜೆಪಿಗೆ, ಆಮ್ ಆದ್ಮಿ ಪಾರ್ಟಿಗೆ 25ರಿಂದ 28, ಕಾಂಗ್ರೆಸ್ 2ರಿಂದ 3. ಅದೇ ರೀತಿಯಾಗಿ ಮ್ಯಾಟ್ರಿಚ್ ಬಿಜೆಪಿಗೆ 35ರಿಂದ 40, ಆಮ್ ಆದ್ಮಿ ಪಾರ್ಟಿಗೆ 32ರಿಂದ 37, ಕಾಂಗ್ರೆಸ್ 1. ಪಿ ಮಾರ್ಕು ಬಿಜೆಪಿಗೆ ಬಹುಮತ 39ರಿಂದ 49, ಆಲ್ಮೋಸ್ಟ್ ಬಿಜೆಪಿನೇ ಹೇಳಿರುವಂಥದ್ದು. ಆಮ್ ಆದ್ಮಿ ಪಾರ್ಟಿಗೆ 20ರಿಂದ 31, ಕಾಂಗ್ರೆಸ್ಗೆ 1 ಮಾತ್ರ. ಪೀಪಲ್ ಇನ್ಸೈಡ್ ಬಿಜೆಪಿಗೆ 40ರಿಂದ 44, ಆಮ್ ಆದ್ಮಿ ಪಾರ್ಟಿ 25ರಿಂದ 29, ಕಾಂಗ್ರೆಸ್ಗೆ 1. ಡಿಬಿ ರಿಸರ್ಚ್ ಎಲ್ಲವೂ ಕೂಡ ಆಲ್ಮೋಸ್ಟ್ ನಿಮಗೆ ಪೋಲ್ ಅಂತ ತೆಗೆದುಕೊಂಡ್ರೆ ಬಿಜೆಪಿಗೆ ಬಹುಮತ, ಸ್ಪಷ್ಟ ಬಹುಮತ ಅಂತ ಹೇಳ್ತಿರುವಂಥದ್ದು. ಕಾದು ನೋಡಬೇಕಾಗಿರುವಂಥದ್ದು, ರಿಸಲ್ಟ್ ಗೊತ್ತಾಗುತ್ತೆ. ಇದು ಎಕ್ಸಿಟ್ ಪೋಲ್, ಎಕ್ಸಾಕ್ಟ್ ಪೋಲ್ ಅಲ್ಲ.